ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಟಾಟಾದು ಕೆರಿಯರ್ ವೆಬ್ಸೈಟ್ಗೆ ಬಂದರೆ ಅಲ್ಲಿ ಮೈಕ್ರೋ ಇಂಟರ್ನ್ಶಿಪ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಈ ಇಂಟರ್ನ್ಶಿಪ್ ಹೇಗೆ ಮಾಡೋದು, ಏನಿರುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಇದು ಒಂದು ಟಾಟಾ ವರ್ಚುವಲ್ ಮೈಕ್ರೋ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಅಂದರೆ ನೀವು ಇದನ್ನ ವರ್ಚುವಲಿ ಮಾಡ್ಬೋದು. ಆಫ್ಲೈನಲ್ಲಿ ಏನು ಹೋಗಿ ಕೆಲಸ ಮಾಡಬೇಕು ಅಂತ ಏನಿಲ್ಲ, ನೀವು ಆನ್ಲೈನಲ್ಲೇ ಮಾಡ್ಬೋದು. ಸೊ ಇದು ಯಾವುದ್ರ ಮೇಲೆ ಇರುತ್ತೆ ಅಂತ ನೋಡೋದಾದರೆ ಡಾಟಾ ವಿಜುವಲೈಸೇಷನ್, ಜನರೇಟಿವ್ AI, ಸೈಬರ್ ಸೆಕ್ಯುರಿಟಿ, ESG ಈ ಸ್ಕಿಲ್ಸ್ಗಳ ಮೇಲೆ ಈ ಇಂಟರ್ನ್ಶಿಪ್ ಇರುತ್ತೆ. ಇದು ಬಂದು ಫ್ರೀ ಆಫ್ ಕಾಸ್ಟ್, ಯಾವುದೇ ಥರದ ದುಡ್ಡೇನು ನೀವೇನು ಕೊಡಬೇಕಾಗಿಲ್ಲ. ಇನ್ನು ನೀವು ಇದನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ಈ ಸರ್ಟಿಫಿಕೇಟ್ನ ನೀವು ಲೈಕ್ ರೆಸ್ಯೂಮಲ್ಲಿ ಹಾಕ್ಬೋದು ಅಥವಾ ಲಿಂಕ್ಡ್ಇನಲ್ಲಿ ಹಾಕ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು TCS ಎಷ್ಟು ದೊಡ್ಡ ರೆಕಗ್ನೈಸ್ ಕಂಪ್ನಿ ಅಂತ. ಸೊ ಇದರಲ್ಲಿ ನೀವು ಸರ್ಟಿಫಿಕೇಷನ್ ಮಾಡಿದ್ದೀರಾ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಲೈಕ್ ಜನರೇಟಿವ್ AI, ಸೈಬರ್ ಸೆಕ್ಯುರಿಟಿ ಇವೆಲ್ಲ ಬೂಮಿಂಗ್ ಇಂಡಸ್ಟ್ರೀಸ್. ಸೊ ಇದು ಯೂಸ್ಫುಲ್ ಆಗ್ಬೋದು. ಸೊ ಈ ವರ್ಚುವಲ್ ಇಂಟರ್ನ್ಶಿಪ್ ಬಂದು 4H ಪ್ಲಾಟ್ಫಾರ್ಮಲ್ಲಿ ಹಾಸ್ಟ್ ಮಾಡಿದ್ದಾರೆ. ಇದು ಬಂದು 4 ರಿಂದ 6 ಗಂಟೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಆಗಿರುತ್ತೆ. ನೀವು ಇದನ್ನ ಆನ್ಲೈನಲ್ಲೇ ಮಾಡ್ಬೋದು. ಇದರಲ್ಲಿ 4 ಥರ ಇಂಟರ್ನ್ಶಿಪ್ ಇದೆ: ಡಾಟಾ ವಿಜುವಲೈಸೇಷನ್, ಜನರೇಟಿವ್ AI, ಸೈಬರ್ ಸೆಕ್ಯುರಿಟಿ, ESG. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಓಪನ್ ಟು ಆಲ್, ಯಾರು ಬೇಕಾದರೂ ಹಾಕ್ಬೋದು. ಲೈಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಗ್ರ್ಯಾಜುಯೇಟ್ಸ್, ಪ್ರೊಫೆಷ್ನಲ್ಸ್, ಯಾರು ಬೇಕಾದರೂ ಈ ಇಂಟರ್ನ್ಶಿಪ್ಗೆ ಅಪ್ಲೈನ ಮಾಡ್ಬೋದು. ಇನ್ನು ಕಾಸ್ಟ್ ನೋಡೋದಾದರೆ ಫ್ರೀ ಆಫ್ ಕಾಸ್ಟ್, ನಿಮಗೆ ಯಾವುದೇ ಥರದ ಫೀ ಕಟ್ಟೋ ಆಗಿಲ್ಲ. ಇನ್ನು ಸರ್ಟಿಫಿಕೇಷನ್, ಈ ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡಿದರೆ ಸರ್ಟಿಫಿಕೇಷನ್ ಕೂಡ ಕೊಡ್ತಾರೆ. ಯಾವ ಪ್ಲಾಟ್ಫಾರ್ಮಲ್ಲಿ ಇದು ಹಾಸ್ಟ್ ಮಾಡಿದ್ದಾರೆ ಅಂದರೆ 4H ಈ ಪ್ಲಾಟ್ಫಾರ್ಮಲ್ಲಿ. ಇನ್ನು ಇದರಲ್ಲಿ ಯಾವ್ದಾದ್ರು ಲೈವ್ ಸೆಷನ್ ಇರುತ್ತಾ? ನೋ, ಲೈವ್ ಸೆಷನ್ಸ್ ಇರಲ್ಲ. ಸೆಲ್ಫ್ ಫೇಸ್ಡ್, ಆಲ್ರೆಡಿ ಇದೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಇನ್ನು ಕಂಟೆಂಟ್ ಟೈಪ್ ನೋಡೋದಾದರೆ ಪ್ರೀ ರೆಕಾರ್ಡೆಡ್ ವಿಡಿಯೋಸ್, ಪ್ರಾಜೆಕ್ಟ್ ಬ್ರೀಫ್ಸ್, ಸ್ಯಾಂಪಲ್ ಆನ್ಸರ್ಸ್. ಇನ್ನು ಸ್ಕಿಲ್ ಯಾವ್ದ್ಯಾವ್ದು ಕವರ್ ಆಗಿದೆ ಅಂದರೆ ಡಾಟಾ ಅನಾಲಿಟಿಕ್ಸ್, ಜನರೇಟಿವ್ AI, ಸೆಕ್ಯುರಿಟಿ, ಸಸ್ಟೈನೇಬಿಲಿಟಿ. ಇನ್ನು ಡೀಟೈಲ್ ಆಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ನಿಮ್ಮ ಏಜ್ 16+ ಆಗಿರಬೇಕು, ಆಗಿದ್ರೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಇನ್ನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಯಾವುದೇ ಥರದ ರಿಕ್ವೈರ್ಮೆಂಟ್ ಇಲ್ಲ. ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ಗ್ರ್ಯಾಜುಯೇಟ್ಸ್, ಪ್ರೊಫೆಷ್ನಲ್ಸ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ನೀವು ಮೊಬೈಲಲ್ಲಿ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲೇ ಆಕ್ಸೆಸ್ ಮಾಡೋಕ್ಕಾಗೋದು. ಇನ್ನು ಬಂದು ಇದು ಸೆಲ್ಫ್ ಫೇಸ್ಡ್ ಲರ್ನಿಂಗ್ ಆಗಿರುತ್ತೆ. ಇನ್ನು ಈ ಪ್ರೋಗ್ರಾಮ್ ಬಂದು ಜೂನ್ 2025ರಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಎನ್ರೋಲ್ಮೆಂಟ್ ಮಾಡೋಕ್ಕೆ ಈಗ ವಿಂಡೋ ಓಪನ್ ಆಗಿದೆ. ಸೊ ಯಾವುದ್ಯಾವುದಕ್ಕೆ ಓಪನ್ ಆಗಿದೆ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಇನ್ನು ಕಂಪ್ಲೀಷನ್ ಟೈಮ್ ಫ್ರೇಮ್ ನೋಡೋದಾದರೆ ಫ್ಲೆಕ್ಸಿಬಲ್, ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಇದು ಬಂದು 4 ರಿಂದ 6 ಗಂಟೆ ಇಂಟರ್ನ್ಶಿಪ್ ಆಗಿರುತ್ತೆ ಅಷ್ಟೇ. ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ ಇಮೇಲ್ ID, ಅದು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ. ಅದಾದಮೇಲೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಆಫ್ಲೈನಲ್ಲಿ ನೋಟ್ಬುಕ್ಕು ಅಥವಾ ಡಿಜಿಟಲ್ ಟೂಲ್ಸ್ ಯಾವ್ದಾದ್ರು ನೋಟ್ಸ್ ಮಾಡ್ಕೊಳಕ್ಕೆ ಇದೆಲ್ಲ ಬೇಕಿರುತ್ತೆ. ಇನ್ನು ಅಪ್ಡೇಟೆಡ್ ರೆಸ್ಯೂಮ್ನ ಇಟ್ಕೊಂಡಿರಿ. ಇದಕ್ಕೆ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ, ಬಟ್ ಜಸ್ಟ್ ಇದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಬೋದು. ಆ ರೀತಿ ಹೇಳಿದ್ದಾರೆ ಅಷ್ಟೇ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಪೇಜ್ಗೆ ಹೋಗ್ತೀರಾ. ಅಲ್ಲಿ ಯಾವುದ್ಯಾವುದು ಓಪನ್ ಇರುತ್ತೆ ಅದನ್ನ ತೋರಿಸುತ್ತೆ. ಅಲ್ಲಿ ಸ್ಟಾರ್ಟ್ ಫ್ರೀ ಪ್ರೋಗ್ರಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನ್ ಅಪ್ ಅಥವಾ ಲಾಗಿನ್ ಆಗಿಬಿಟ್ಟು ನೀವು ಶುರು ಮಾಡೋದು ಇರುತ್ತೆ. ಇನ್ನು ಇದರ ಬೆನಿಫಿಟ್ಸ್ ನೋಡೋದಾದರೆ ಫ್ರೀ ಸರ್ಟಿಫಿಕೇಷನ್, ಯಾವುದೇ ಥರದ ಫೀ ಇರೋಲ್ಲ. ಇನ್ನು ನಿಮಗೆ ಆ್ಯಕ್ಚುಯಲ್ ಜಾಬ್ ಟಾಸ್ಕ್ ಇರುತ್ತಲ್ಲ, ಆ ರೀತಿ ಒಂದು ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಿಮ್ಮ ರೆಸ್ಯೂಮ್ಗೆ ಒಂದು ಬೂಸ್ಟ್ ಸಿಗ್ದಂಗೆ ಆಗುತ್ತೆ. ಲೈಕ್ ನೀವೇನಾದರೂ ಬೇರೆ ಸ್ಕಿಲ್ಸ್ ಇತ್ತು, ಈಗೇನಾದ್ರು ಸೈಬರ್ ಸೆಕ್ಯುರಿಟಿ ಅಥವಾ ಜನರೇಟಿವ್ AI ಕಡೆ ಇರಬೇಕು ಅಂದರೆ ಅದೊಂಥರ ಜಸ್ಟ್ ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇನ್ನು ಫ್ಲೆಕ್ಸಿಬಲ್ ಲರ್ನಿಂಗ್, ನೀವು ಯಾವಾಗ ಬೇಕಾದರೂ ಇದನ್ನ ಕಲಿಬೋದು. ಲೈಕ್ ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ, ಯಾಕೆಂದರೆ ಇದೇನು ಲೈವ್ ಸೆಷನ್ ಅಲ್ಲ, ಆಲ್ರೆಡಿ ಪ್ರೀ ರೆಕಾರ್ಡೆಡ್ ವೀಡಿಯೋಸ್. ಕೆರಿಯರ್ ವ್ಯೂವಲ್ಲಿ ನೋಡೋದಾದರೆ ನಿಮಗೆ AI, ಡಾಟಾ, ಸೆಕ್ಯುರಿಟಿ ಮೇಲೆ ಎಲ್ಲ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈ ಮೈಕ್ರೋ ಇಂಟರ್ನ್ಶಿಪ್ ಬಗ್ಗೆ ಇಲ್ಲಿ ತೋರಿಸ್ತಿರ್ತಾರೆ. ಇಲ್ಲಿ ಕೆಳಗಡೆ ಒಂದು ಅಪ್ಲೈ ನೌ ಬಟನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು the4h.com ಈ ಪೇಜ್ಗೆ ಬರ್ತೀರಾ. ಇಲ್ಲಿಗೆ ಬಂದು ಇಲ್ಲಿ ನೀವು ನೋಡ್ಬೋದು ಯಾವುದ್ಯಾವುದು ಓಪನ್ ಇದೆ ಅಂತ ಇಲ್ಲಿ ತೋರಿಸ್ತಿದೆ. ಐರಿಂಗ್ ನೌ, ಡಾಟಾ ವಿಜುವಲೈಸೇಷನ್, ಸೈಬರ್ ಸೆಕ್ಯುರಿಟಿ ಅನಲಿಸ್ಟ್, EST ಈ 3ಕ್ಕೂ ಈಗ ಓಪನಿಂಗ್ ಇದೆ. JNIಗೆ ಈಗ ಸದ್ಯಕ್ಕೆ ಓಪನ್ ಇಲ್ಲ. ಸೊ ನಿಮಗೆ ಇದರಲ್ಲಿ 3ರಲ್ಲಿ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನ ಚೂಸ್ ಮಾಡಿ. ಅದಾದಮೇಲೆ ಅದು ಈ ಪೇಜಿಗೆ ಬರುತ್ತೆ. ಲೈಕ್ ಇಲ್ಲಿ ಸ್ಟಾರ್ಟ್ ಎ ಫ್ರೀ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಏನಾದ್ರು ಕೇಳುತ್ತೆ, ಅದನ್ನೆಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಆಮೇಲೆ ನೀವು ಸೆಲ್ಫ್ ಫೇಸ್ ಲರ್ನಿಂಗ್ನ ಶುರು ಮಾಡ್ಬೋದು. ನೀವು ಯಾವ ಇಂಟರ್ನ್ಶಿಪ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅದ್ರ ರಿಲೇಟೆಡ್ ಫುಲ್ ಡೀಟೇಲ್ಸ್ನ ಕೊಡುತ್ತೆ.
ಲೈಕ್ ಅದು ಎಷ್ಟು ಗಂಟೆ ಇದಿರುತ್ತೆ, ಅದೇನು ಗ್ರೇಡ್ಸ್ ಎಲ್ಲ ಇರುತ್ತಾ, ಏನಾದ್ರು ಅಸೆಸ್ಮೆಂಟ್ಸ್ ಇರುತ್ತಾ, ಇನ್ನು ಏನೇನು ಸ್ಕಿಲ್ಸ್ನ ಇದ್ರಲ್ಲಿ ಕಲಿತೀರಾ. ಇಲ್ಲಿ ನೋಡ್ತಾ ಇರ್ಬೋದು ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ ಓಪನ್ ಮಾಡಿದ್ದೀನಿ. ಇಲ್ಲಿ ಕ್ರಿಟಿಕಲ್ ಥಿಂಕಿಂಗ್, ಐ ಎ ಎಮ್ ಫಂಡಮೆಂಟಲ್ಸ್, ಸ್ಟ್ರಾಟಜಿ ಅಸೆಸ್ಮೆಂಟ್, ಈ ರೀತಿ ತುಂಬ ಆಪ್ಷನ್ಸ್ಗಳಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಇದಕ್ಕೇನಾದ್ರು ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ಇಲ್ಲಿ ಸ್ಟಾರ್ಟ್ ಫ್ರೀ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಈ ಇಂಟರ್ನ್ಶಿಪ್ನ ತಗೋಬೋದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಈ ಮೈಕ್ರೋ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಅವ್ರಿಗೂ ಒಂದು ರೆಸ್ಯೂಮ್ಗೆ ಒಂದು ತೂಕ ಬರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.